ಶ್ರೀಗುರುಭ್ಯೋ ನಮಃ ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ವಿದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬುದ್ಧಿರ್ಬಲಂ ವಿಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಜಾಢ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಧನುಭಾವಾದೀಢಮೋ ಕೋಪಿ ವಾಗ್ಮೀ ಜಡಮತಿರವಿಜಂತು ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ತತ್ವಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾಣಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿ ಭಾಸತಾಂ ನೋರ್ಧಂ ವರೇ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾ ತಸ್ಮದಿಷ್ಟಾರ್ಥಸಿದ್ಧಯೇ. ದುರ್ವಾದಿಧ್ವಾन्तರವೇ ವೈಷ್ಣವೇ ದೇವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯन्तದಯಾಳವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಕೃಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀಗುರುಭ್ಯೋ ನಮಃ. ಭಗವಂತನ ಕ್ಷರಾಕ್ಷರ ಪುರುಷರಲ್ಲಿ ಭಗವಂತ ಯಾವ ತೆರನಾಗಿ ಅಲ್ಲಿ ನೆಲೆಸಿಕೊಂಡಿದ್ದಾನೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆದಿಯಲ್ಲಿ ಕ್ಷರಾಕ್ಷರಾಖ್ಯಾದ್ವೇದ ಅಕ್ಷರಗಳು ರಮಾ ಮಧುಸೂದನರು, ಕ್ಷರಗಳು ಪ್ರಕೃತಿ ಪ್ರಣವಕಾಲಗಳು, ವೇದ ಮುಖ್ಯ ತೃಣಾಂತ ಜೀವರ ಭೇದಗಳ ನರಿತಿ ರಹಸ್ಯವ ಬೋಧಿಸದೆ ಮಂದರಿಗೆ ಸರ್ವತ್ರದಲ್ಲಿ ಚಿಂತಿಪುಡು. ಭಗವಂತನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡಬೇಕು, ಭಗವಂತ ಯಾವ ರೀತಿಯಾಗಿ ಕ್ಷರಾಕ್ಷರ ಪುರುಷರಲ್ಲಿ ತಾನು ನೆಲೆಸಿಕೊಂಡಿದ್ದಾನೆ, ಆ ಕ್ಷರಾಕ್ಷರ ಪುರುಷರಲ್ಲಿ ಭಗವಂತ ಅವನ ಸ್ವರೂಪ, ಅದನ್ನು ಉಪಾಸನೆ ಹೇಗೆ ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತಾರೆ. ಜಗತ್ತಿನಲ್ಲಿ ಒಂದು ಕ್ಷರತತ್ವ, ಇನ್ನೊಂದು ಅಕ್ಷರತತ್ವ ಅಂತ ಎಂಬುದಾಗಿ ಎರಡೂ ವಿಧವಾಗಿರತಕ್ಕಂತಹದ್ದು. ಅದರಲ್ಲಿ ಕ್ಷರದಲ್ಲಿ ಆಗುವಾಗ ಸಮಸ್ತ ಜೀವರಾಶಿಗಳು ಭೂತಗಳು, ಅಕ್ಷರಳಾಗಿರತಕ್ಕಂಥವಳು ಲಕ್ಷ್ಮೀದೇವಿ. ಇನ್ನು ಕ್ಷರದಲ್ಲಿಯೂ ಕೂಡ ಎಲ್ಲ ಜೀವರಾಶಿಗಳಿರ್ತಾರೆ. ಇದನ್ನು ತೃಣಾಂತ ಜೀವರ ಭೇದಗಳು, ಅದೆಲ್ಲದರಲ್ಲಿಯೂ ಕೂಡ ಪರಸ್ಪರ ಭೇದವನ್ನು ಚೆನ್ನಾಗಿ ಅರಿತುಕೊಳ್ಳಬೇಕು. ಇಲ್ಲದಿದ್ದರೆ ಎಲ್ಲವೂ ಒಂದೇ ಅಂತಾಗಿಬಿಡುತ್ತದೆ. ಅದಕ್ಕೋಸ್ಕರ ಆ ಭೇದವನ್ನು ಚೆನ್ನಾಗಿ ಅರಿತುಕೊಂಡು ಆ ರಹಸ್ಯವನ್ನು ತಿಳಿದುಕೊಂಡು ಅದನ್ನು ಯಾರು ಯೋಗ್ಯರಿದ್ದಾರೆ ಯೋಗ್ಯರು ತಿಳ್ಕೊಳ್ತಾರೆ, ಅಯೋಗ್ಯರಿಗೆ ಇದು ಯಾವುದೂ ಕೂಡ ಅರ್ಥ ಆಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಅಯೋಗ್ಯರಾಗಿರ್ತಕ್ಕಂಥವರಿಗೆ ಈ ವಿಚಾರಗಳು ಅವರಿಗೆ ಉಪಾಸನೆ ಮಾಡಲಿಕ್ಕೆ ಅದು ಯೋಗ್ಯ ಆಗೋದಿಲ್ಲ, ಅವರಿದನ್ನು ತಿಳ್ಕೊಳ್ಳಿಕ್ಕೂ ಹೋಗೋದಿಲ್ಲ. ಅದರಿಂದ ಇದನ್ನು ಸರಿಯಾಗಿರತಕ್ಕಂತಹ ನೇರ ರುಜುವಾಗಿರತಕ್ಕಂತಹ ರೀತಿಯಲ್ಲಿ ಇದನ್ನು ಯಾರು ಉಪಾಸನೆ ಮಾಡುತ್ತಾರೆ ಅದನ್ನು ಚಿಂತನೆ ಮಾಡಬೇಕು ಎಂಬುದಾಗಿ ಜಗನ್ನಾಥದಾಸರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ತತ್ವಜ್ಞಾನಕ್ಕೆ ಯೋಗ್ಯತೆ ಇಲ್ಲದವರೆಗೆ ಇದರ ಬೋಧನೆ, ಇದನ್ನು ತಿಳಿಸಿಕೊಡುವಂತಹದ್ದು ಅವರಿಗೆ ಇದು ಆಗೋದಿಲ್ಲ. ಯಾರು ಅಯೋಗ್ಯರಿರ್ತಾರೆ, ಯಾರು ಮಂದಮತಿಗಳಿರ್ತಾರೆ, ಅವರು ಈ ವಿಚಾರವನ್ನು ಯಾವುದೋ ಕಾಲಕ್ಕೂ ಕೂಡ ಅವರು ಇದನ್ನು ತಿಳ್ಕೊಳ್ಳಿಕ್ಕೆ ಬರೋದೇ ಇಲ್ಲ. ಅವರದ್ದೇ ಆಗಿರತಕ್ಕಂತಹ ಒಂದು ಚಿಂತನೆಯಲ್ಲಿ ಭೇದ ಚಿಂತನೆಯನ್ನು ಮರೆತು ಐಕ್ಯ ಚಿಂತನೆಯಲ್ಲಿರುತ್ತಾರೆ. ಅಥವಾ ಇನ್ನಿತರ ಏನೋ ಒಂದು ಅಸಂಬದ್ಧವಾಗಿರತಕ್ಕಂತಹ ರೀತಿಯಲ್ಲಿ ಅದನ್ನು
ತಿಳ್ಕೊಂಡಿರ್ತಾರೆ ಎಂಬುದನ್ನು ಹೇಳ್ತಾರೆ. ಮತ್ತೊಂದು, ಯಾರು ಅಯೋಗ್ಯರಿರ್ತಾರೆ, ಆ ಅಯೋಗ್ಯರಾಗಿರತಕ್ಕಂಥವರಿಗೆ ಇದರ ಹೇಳುವಿಕೆ, ಈ ವಿಚಾರವನ್ನು ಹೇಳುವಂತಹದ್ದು ಕೂಡ ನಿಷೇಧ ಮಾಡಿದ್ದಾರೆ. ಯಾಕೆಂತ ಕೇಳಿದರೆ ಅಯೋಗ್ಯರಿಗೆ ಒಳ್ಳೆಯ ರಹಸ್ಯವಾದಂತಹ ವಿಚಾರಗಳು ಅದು ಅವರಿಗೆ ಹೇಳಬಾರದು. ಅದನ್ನು ಎಲ್ಲ ಕಡೆಗಳಲ್ಲೂ ಕೂಡ ನಿಷೇಧ ಮಾಡಿದ್ದಾರೆ. ಪ್ರಕಾಶ ಸಂಹಿತೆಯಲ್ಲಿ ಒಂದು ಮಾತು ಬರ್ತದೆ, ಏನು ಅಂತ ಕೇಳಿದ್ರೆ, ತೇಷು ಅಯೋಗ್ಯೇಷು ತತ್ವಜ್ಞ ಸತ್ವಂ ನಾತಿ ಪ್ರಕಾಶಯೇತ್ ವದೇ ದಿವಾದರೂಪೇಣ ನೋಪದೇಶಾತ್ಮನ ಕುಚಿತ್ ಸಭಾರೂಪೇಣ ವಾ ಬ್ರೂಯಾತ್ ಪೃಷ್ಠೇಶು ಅಂತ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ಕೇಳಿದರೆ, ಯಾರು ಅಯೋಗ್ಯರಿರ್ತಾರೆ, ಅಯೋಗ್ಯರಾದಂಥವರಿಗೆ ತತ್ವಜ್ಞ ಸತ್ವ ತಾತ್ವಿಕವಾದಂತಹ ವಿಚಾರವನ್ನು ಉಪದೇಶ ಮಾಡಬಾರ್ದು. ಯಾಕೆ ಅಂತ ಕೇಳಿದ್ರೆ ಅವರು ಅದನ್ನು ತಿಳ್ಕೊಳ್ಳುವುದರಲ್ಲಿ ವಿಪರೀತವಾಗಿ ತಿಳ್ಕೊಂಡು ಅಸಂಬದ್ಧವಾಗಿ ಅದನ್ನು ಅರ್ಥೈಸಿಕೊಂಡು ಬಿಡ್ತಾರೆ. ಇಲ್ಲ ಅಂತಾದರೆ ಅವರಿಗೆ ಆ ವಿಚಾರವೇ ಅವರ ತಲೆಗೆ ಹತ್ತದೆ ಅದರ ವಿಪರೀತವಾಗಿರತಕ್ಕಂತಹ ಅರ್ಥವನ್ನು ತಾವು ಅರ್ಥೈಸಿಕೊಂಡು ಇನ್ನೊಬ್ಬರಿಗೂ ಕೂಡ ವಿಪರೀತವಾದಂತಹ ರೀತಿಯಲ್ಲಿ ಅದನ್ನು ಉಪದೇಶ ಮಾಡ್ತಾರೆ. ಅದಕ್ಕೋಸ್ಕರ ಈ ವಿಚಾರಗಳು ಅನರ್ಹರಿಗೆ ರಹಸ್ಯವಾದಂತಹ ತತ್ವಗಳ ವಿಚಾರವನ್ನು, ತಾತ್ವಿಕ ವಿಚಾರವನ್ನು ಯಾವತ್ತೂ ಕೂಡ ಉಪದೇಶ ಮಾಡಬಾರದು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಭಗವಂತನ ಅವತಾರದಲ್ಲಿ ಇರುವಂತಹ ಅದಷ್ಟು ವೈಭವ, ಭಗವಂತನ ಅವತಾರಗಳೇ ತುಂಬ ಅದು ವೈಭವೋಪೇತವಾದಂತಹದ್ದು. ಅಂತಹ ಭಗವಂತನ ಅವತಾರದಲ್ಲಿರುವಂತಹ ವೈಭವವನ್ನು ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ ಜಗನ್ನಾಥದಾಸರು ಅದನ್ನು ವರ್ಣನೆ ಮಾಡುತ್ತಾರೆ. ದೀಪಗಳು ಪೊರಮಟ್ಟಾಳ ಆಲಯಗತ ತಿಮೇಗರಗಳ ತಾ ಪರಿಹರಗೈಸಿ ತದ್ಗ ಪದಾರ್ಥದ ತೋರ್ಪಂತೆ. ಜಗನ್ನಾಥದಾಸರು ಒಳ್ಳೆಯ ಒಂದು ದೃಷ್ಟಾಂತವನ್ನು ತೋರಿಸಿ, ದೃಷ್ಟಾಂತವನ್ನು ಹೇಳಿ ಅವರು ಸಮನ್ವಯ ಮಾಡುತ್ತಾರೆ. ಹೇಗೆ ಅಂತ ಕೇಳಿದರೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ದೀಪಗಳು ಹೊರಮಟ್ಟು ಆಪಣ ಆಲಯಗತ ತಿಮಿರಗಳ ತಾ ಪರಿಹಾರ. ಒಂದು ದೀಪ, ಆ ದೀಪ ಅದರ ಸ್ವಭಾವ ಏನು ಅಂತ ಕೇಳಿದರೆ ಅದು ತುಂಬ ಅದ್ಭುತವಾದಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ದೀಪವನ್ನು ನಾವು ಪ್ರಜ್ವಲನೆ ಮಾಡ್ತೇವೆ. ದೀಪ ಪ್ರಜ್ವಲನೆ ಮಾಡಿದಾಗ ಅದು ಅದರ ಸ್ವಭಾವ ಏನು ಕೇಳಿದರೆ ಅದು ಎಲ್ಲ ಕಡೆಗಳಲ್ಲಿ ಒಂದು ವೇಳೆ ಕತ್ತಲೆ ಇತ್ತು ಅಂತ ಆದರೆ ಆ ಕತ್ತಲೆಯನ್ನು ಪರಿಹಾರ ಮಾಡುವಂತಹ ಸಾಮರ್ಥ್ಯ ಈ ದೀಪಕ್ಕಿದೆ. ನೀವು ದೀಪವನ್ನು ಎಲ್ಲಿ ಹಾಕ್ತೀರಿ? ಯಾವುದೋ ಒಂದು ದೇಹಲಿಯಲ್ಲಿ, ನೀವು ದೇಹಲಿಯಲ್ಲಿ ದೀಪವನ್ನು ಇಟ್ಟರೆ ಆ ದೇಹಲಿಯಲ್ಲಿರತಕ್ಕಂತಹ ದೀಪ ಅದು ಎರಡೂ ಕೆಲಸವನ್ನು ಮಾಡ್ತದೆ. ಏನು ಕೆಲಸ ಅಂತ ಕೇಳಿದ್ರೆ, ಒಂದು ಒಳಗಿರುವಂತಹ ಕತ್ತಲೆ, ಹೊರಗಿರುವಂತಹ ಕತ್ತಲೆ ಎರಡನ್ನೂ ಕೂಡ ಪರಿಹಾರ ಮಾಡುವಂತಹ ಸಾಮರ್ಥ್ಯ ಈ ದೇಹಲಿ ದೀಪಕ್ಕಿದೆ. ಆ ದೇಹಲಿ ದೀಪ ಅದು ಎಲ್ಲ ಇಲ್ಲದಿದ್ದರೆ ಒಂದು ದೀಪವನ್ನು ಹಚ್ಚಿ ಇನ್ನೊಂದು ದೀಪವನ್ನು ಹಚ್ಚಿ, ಹೀಗೆ ಎಲ್ಲ ದೀಪಗಳು ಕೂಡ ಒಂದೊಂದು ದೀಪವನ್ನು ನೀವು ಹಚ್ಚಿಕೊಂಡು ಬಂದಾಗ ಅದರ ಸಾಮರ್ಥ್ಯ ಏನು ಅಂತ ಕೇಳಿದ್ರೆ, ಅದು ಒಂದು ದೀಪ ಮಾತ್ರ ಕತ್ತಲೆಯನ್ನು ಪರಿಹಾರ ಮಾಡ್ತದೆ, ಇನ್ನೊಂದು ದೀಪ ಕತ್ತಲೆಯನ್ನು ಪರಿಹಾರ ಮಾಡೋದಿಲ್ಲ. ಹೀಗಿಲ್ಲವೇ ಇಲ್ಲ. ಎಷ್ಟೇ ದೀಪಗಳನ್ನು ಹಚ್ಚಿದ್ರೂ ಕೂಡ ಆ ಎಲ್ಲ ದೀಪಗಳು ಕೂಡ ಕತ್ತಲೆಯನ್ನು, ಅಜ್ಞಾನವನ್ನು ಅದು ನಾಶ ಮಾಡಿಯೇ ಮಾಡ್ತದೆ. ಅದೇ ರೀತಿಯಾಗಿ ಹೇಳ್ತಾರೆ, ದೀಪಗಳು ಹೊರಮಟ್ಟು, ಒಂದು ದೀಪದಿಂದ ಇನ್ನೊಂದು ದೀಪ, ಇನ್ನೊಂದು ದೀಪದಿಂದ ಮತ್ತೊಂದು ದೀಪ, ಹೀಗೆ ದೀಪದಿಂದ ದೀಪಗಳು ಹೊರ ಬಂದು ಅದು ಅಂಗಡಿ, ಮನೆ, ಎಲ್ಲಿ ನಾವು ದೀಪವನ್ನು ಬೇಕಾದರೂ ಹಚ್ಚುವ ಆ ಎಲ್ಲ ಕಡೆಗಳಲ್ಲಿರತಕ್ಕಂತಹ ಕತ್ತಲೆಗಳನ್ನು ಅದು ನಾಶ ಮಾಡಿ, ಪರಿಹಾರ ಮಾಡಿ,
ಅದು ನಮಗೆ ಅಲ್ಲಿರುವಂತಹ ಪದಾರ್ಥಗಳ ಜ್ಞಾನವನ್ನು ತಂದುಕೊಟ್ಟಿದೆ. ಅದು ಮುಖ್ಯವಾಗಿ ಮಾಡುವಂತಹ ಅದರ ಸಾಮರ್ಥ್ಯ ಏನು ಕೇಳಿದರೆ, ನಮ್ಮಲ್ಲಿ ಇರುವಂತಹ ಅಜ್ಞಾನವನ್ನು, ಕತ್ತಲೆಯನ್ನು ನಾಶ ಮಾಡಿ ಜ್ಞಾನ ಪ್ರಕಾಶವನ್ನು ತಂದು ಅಲ್ಲಿರತಕ್ಕಂತಹ ವಸ್ತುಗಳ ಜ್ಞಾನವನ್ನು ನಮಗೆ ತರಿಸಿಕೊಡ್ತದೆ. ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ, ತಿಮಿರಗಳ ಪರಿಹಾರಗೈಸಿ ತದ್ಗ ಪದಾರ್ಥಗಳ ತೋರ್ಪಂತೆ, ಅದು ಎಲ್ಲ ಪದಾರ್ಥಗಳ ಜ್ಞಾನವನ್ನು ನಮಗೆ ತಂದುಕೊಡ್ತದೆ. ಮತ್ತು ಸೌಪರಣಿ ವಾರವಾಹನ ಬಹುರೂಪನಾಮದಿ, ಆ ಭಗವಂತ ಅವನು ಏನು ಮಾಡ್ತಾನೆ ಅಂತ ಕೇಳಿದರೆ, ಗರುಡವಾಹನನಾಗಿರತಕ್ಕಂತಹ ಭಗವಂತ ಅವನು ತಾನು ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ತಾನೆ, ಅವತಾರವನ್ನು ಪಡೆದುಕೊಳ್ತಾನೆ. ಮತ್ಸ್ಯಾರು, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಹೀಗೆ ಬೇರೆ ಬೇರೆ ರೂಪಗಳನ್ನು ಪಡೆದುಕೊಳ್ತಾನೆ. ಎಲ್ಲ ರೂಪಗಳನ್ನು ಬೇಕಾದರೂ, ಎಷ್ಟೋ ರೂಪಗಳನ್ನು ಬೇಕಾದರೂ ಪಡೆದುಕೊಳ್ಳಿ, ಎಷ್ಟೇ ನಾಮಗಳು ಬೇಕಾದರೂ ಇರಲಿ. ಆದರೆ ಭಗವಂತ ಅವನೇನು ಮಾಡ್ತಾನೆ ಕೇಳಿದರೆ, ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿಕೊಂಡು, ಒಂದಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿಕೊಂಡಿರ್ತಾನೆ. ವ್ಯಾಪಿಸಿಕೊಂಡು ತಾನಿದ್ದು ಸ್ವೇಚ್ಛಾನುಸಾರ ಯಥೇಷ್ಟ ಮಹಿಮ, ಬೇರೆ ಬೇರೆ ತನ್ನ ಮಹಿಮೆ ಅದು ಸಾಮಾನ್ಯವಾದದ್ದಲ್ಲ, ಯಥೇಷ್ಟವಾಗಿರತಕ್ಕಂತಹ ಮಹಿಮೆ, ಅಸಾಧಾರಣವಾಗಿರತಕ್ಕಂತಹ ಮಹಿಮೆಯನ್ನು ತಾನು ತೋರಿಸಿಕೊಡ್ತಾನೆ ಅಂತ ಹೇಳ್ತಾರೆ. ಇದಕ್ಕೆ ಬೇಕಾದಷ್ಟು ತಾತ್ಪರ್ಯ ನಿರ್ಣಯದಲ್ಲಿ, ಅದೇ ಭಾಗವತ ತಾತ್ಪರ್ಯದಲ್ಲಿ ಬೇಕಾದಷ್ಟು ಉತ್ತರಗಳನ್ನು, ಇದರ ಸಮಾನವಾದಂತಹ ವಿಚಾರಗಳನ್ನು ಅಲ್ಲಿ ಹೇಳಿದ್ದಾರೆ. ಅದೇನು ಅಂತ ಕೇಳಿದ್ರೆ, ದೀಪಾತರಂ ಯಥ ಏಕಸ್ಯ ತೇಜಸೋ ಬಹುತ್ವವದೀಶ್ವರ ಸರ್ಗ ತೇಜಸೋ ರೂಪವದ್ರೂಪಂ ಬಹುಧಾ ಗುರುತೇ ಹರಿ. ತೇಜಸೋ ರೂಪವತ್, ತೇಜಸ್ಸಿನ ರೂಪದಂತೆ ಭಗವಂತ ಬಹುರೂಪವನ್ನು ಪಡ್ಕೊಳ್ತಾನೆ, ತಾನು ಬಹುಪ್ರಕಾರನಾಗ್ತಾನೆ. ಮತ್ತು ಏಕಸ್ಯ ತೇಜಸಃ ಬಹುತ್ವವತ್ ಈಶ್ವರ ಸರ್ಗ, ಒಂದೇ ದೀಪದಲ್ಲಿರತಕ್ಕಂತಹ ತೇಜಸ್ಸು ಅದು ಬಹುತ್ವವನ್ನು ಪಡೆದುಕೊಳ್ತದೆ. ಅದೇ ಮೇಲೆ ಒಂದು ದೀಪದಿಂದ ಇನ್ನೊಂದು ದೀಪ, ಇನ್ನೊಂದು ದೀಪದಿಂದ ಮತ್ತೊಂದು ದೀಪ, ಹೀಗೆ ದೀಪಾಂತರಂ ಯಥ, ಒಂದು ದೀಪದಿಂದಾಗಿ ಬೇಕಾದಷ್ಟು ದೀಪಗಳು ಹೊರಕ್ಕೆ ಬರುವಂತೆ, ಹೀಗೆ ಬೇರೆ ಬೇರೆ ದೃಷ್ಟಾಂತಗಳು, ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ನಮಗೆ ದೃಷ್ಟಾಂತಗಳನ್ನು ಇಲ್ಲಿ ನಾವು ನೋಡ್ಬೋದು. ಆ ರೀತಿಯಾಗಿರತಕ್ಕಂತಹ ಸಾಮರ್ಥ್ಯ ಅದು ಭಗವಂತನಲ್ಲಿರುವಂತಹದ್ದು ಅಂತ ಹೇಳ್ತಾರೆ. ಆ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ, ಸೌಪರಣಿ ವರವಾಹನ ಬಹುರೂಪನಾಮದಿ, ಎಲ್ಲ ಕಡೆಗಳಲ್ಲಿ ಒಂದಲ್ಲ ಎರಡಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ತಾನು ವ್ಯಾಪಿಸಿಕೊಂಡು, ಇಡೀ ಜಗತ್ತಿನಲ್ಲಿ ತಾನು ವ್ಯಾಪಿಸಿಕೊಂಡಿರ್ತಾನೆ. ಇದ್ದುಕೊಂಡು ಯಥೇಷ್ಟ ಮಹಿಮೆ ತೋರಿಸಿ, ತಾನು ಅವನ ಮಹಿಮೆ ಮಾತ್ರ ಅದು ಅಸಾಧಾರಣವಾದಂತಹದ್ದು. ಅಂತಹ ಅಸಾಧಾರಣವಾದಂತಹ ಮಹಿಮೆಯುಳ್ಳಂತಹ ಭಗವಂತ ತಾನು ಮಹಿಮೆಯನ್ನು ಮಾತ್ರ ತುಂಬ ಅದ್ಭುತವಾಗಿ ಯಾರು ತಿಳ್ಕೊಳ್ಳಿಕ್ಕೆ ಇಚ್ಛೆಪಡ್ತಾರೆ ಅಂಥವರಿಗೆ ಭಗವಂತ ತೋರಿಸ್ತಾನೆ ಅಂತ ಹೇಳ್ತಾರೆ. ಹೀಗೆ ಆ ಭಗವಂತನ ಒಂದು ಅವತಾರದ ವೈಭವ, ಮತ್ತು ಭಗವಂತ ಮೂಲ ರೂಪದಲ್ಲಿ ಏನು ಸಾಮರ್ಥ್ಯ ಇದೆಯೋ ಅದೇ ಸಾಮರ್ಥ್ಯ ಅವನು ಅವತಾರವನ್ನು ಪಡೆದುಕೊಂಡಾಗಲೂ ಕೂಡ ಆ ಸಾಮರ್ಥ್ಯವನ್ನು ನಾವು ಅಲ್ಲಗೆಳಲಿಕ್ಕಿಲ್ಲ. ಆ ಸಾಮರ್ಥ್ಯ ಅದು ಯಾವಾಗಲೂ ಕೂಡ ಇದ್ದೇ ಇರ್ತದೆ. ಭಗವಂತನಲ್ಲಿ ಮೂಲ ರೂಪದಲ್ಲಿ ಸಾಮರ್ಥ್ಯ ಉಂಟು, ಅವತಾರ ರೂಪದಲ್ಲಿ ಸಾಮರ್ಥ್ಯ ಇಲ್ಲ, ಹೀಗೊಂದು ಕಲ್ಪನೆ ಮಾಡಲಿಕ್ಕೇ ಇಲ್ಲ. ಭಗವಂತನಿಗೆ ಮೂಲ ರೂಪದಿಂದ ಯಾವ ಸಾಮರ್ಥ್ಯವನ್ನು, ಮೂಲ ರೂಪದಲ್ಲಿ ಯಾವ ರೀತಿಯಾಗಿ ಅವನು ತನ್ನ ವೈಭವವನ್ನು ಇಟ್ಟುಕೊಂಡಿದ್ದಾನೋ ಅದೇ ವೈಭವ, ಅದೇ ಸಾಮರ್ಥ್ಯ ಅದು ಅವತಾರ ರೂಪಗಳಲ್ಲಿ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಎಲ್ಲ ರೂಪಗಳಲ್ಲಿಯೂ ಕೂಡ ಭಗವಂತನಿಗೆ ಎಲ್ಲ ರೀತಿಯಾದಂತಹ ಸಾಮರ್ಥ್ಯಗಳನ್ನು ತೋರಿಸಿಕೊಳ್ಳಲಿಕ್ಕಿದೆ. ಆದರೆ ತಾನು ಪ್ರಕಟಪಡಿಸುವುದಿಲ್ಲ ಅಷ್ಟೇ. ಯಾವುದು ಯಾವ ಕಾಲದಲ್ಲಿ ತೋರಿಸಿಕೊಡಬೇಕು ಆ ರೀತಿಯಾಗಿ ತಾನು ಆಯಾಯ ಕಾಲಕ್ಕೆ ಅದನ್ನು ತೋರಿಸಿಕೊಡ್ತಾನೆ. ಇಲ್ಲದಿದ್ದರೆ ಭಗವಂತ ವೇದವ್ಯಾಸನಾಗಿ ಅವತಾರವನ್ನು ಮಾಡಿದರು, ಕಪಿಲ, ದತ್ತಾತ್ರೇಯ, ಹೀಗೆ ಅವತಾರಗಳಲ್ಲಿ ಬೇರೆ ಬೇರೆ ರೂಪವನ್ನು ತಡೆದುಕೊಂಡು ಅವರು ಬಂದರು. ಅದರಲ್ಲಿ ಮೂಲ ರೂಪದಲ್ಲಿ ಏನು ಸಾಮರ್ಥ್ಯ ಇತ್ತೋ ಆ ಎಲ್ಲ ಸಾಮರ್ಥ್ಯ
ಅವತಾರ ಕಾಲದಲ್ಲಿ ಉಂಟು. ಅವತಾರದಲ್ಲಿ ವ್ಯಕ್ತವಾಗುವುದಿಲ್ಲ ಅಷ್ಟೇ, ವ್ಯಕ್ತವಾಗಬೇಕು ಅಂತಾದರೆ ಅದನ್ನು ವ್ಯಕ್ತಪಡಿಸ್ತಾರೆ. ವ್ಯಕ್ತವಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ವ್ಯಕ್ತ ತೋರಿಸಿಕೊಡುವುದಿಲ್ಲ. ಅಜ್ಞರಿಗೆ ಇದು ಯಾವುದೂ ಕೂಡ ಅರ್ಥ ಆಗುವುದಿಲ್ಲ. ದೇವತೆಗಳು ಮತ್ತು ಉತ್ತಮರು ಇದನ್ನು ಅರ್ಥೈಸಿಕೊಳ್ಳುತ್ತಾರೆ, ಅದನ್ನು ತಿಳ್ಕೊಂಡು ತಾವು ಉಪಾಸನೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಹೀಗೆ ಇದನ್ನು ತಿಳ್ಕೊಳ್ಳಬೇಕು. ಇಂತಹ ಅತ್ಯದ್ಭುತವಾದಂತಹ ಭಗವಂತನ ವೈಭವ, ಅತ್ಯದ್ಭುತವಾದಂತಹ ರೀತಿಯಲ್ಲಿ ನಾವು ಇದರ ಉಪಾಸನೆಯನ್ನು ನಡೆಸಬೇಕು ಅಂತ ಹೇಳಿದ ಮೇಲೆ ಭಗವಂತನಿಗೆ ಯಾವುದು ಈ ಜಗತ್ತು ಇದೊಂದು ಪ್ರತಿಬಿಂಬ ಅಂತ ಹೇಳ್ತಾರೆ. ಹೇಗೆ ಅದೊಂದು ಒಳ್ಳೆಯ ಒಂದು ಮಾತನ್ನು ದೃಷ್ಟಾಂತ ಕೊಟ್ಟು ಸಮನ್ವಯ ಮಾಡಿಕೊಂಡು ನಮಗೆ ಅರ್ಥ ಮಾಡಿಸ್ತಾರೆ. ನಳಿನ ಮಿತ್ರಗೆ ಇಂದ್ರದನು ಪ್ರತಿಫಲಿಸುವಂತೆ ಜಗತ್ರಯವು ಕಂಗೊಳಿಪದು ಅನುಪಾದಿಯಲಿ ಪ್ರತಿಬಿಂಬಾಕುಯದಿ ಹರಿಗೆ ತಿಳಿಯೇ ತ್ರಿಕಗುಪ್ತಾಮನತಿ ಮಂದಗಳ ಸ್ವರೂಪವ ಸರ್ವಠಾವಿನಲ್ಲಿ ಹೊಳೆವ ಹೃದಯಕ್ಕೆ ಪ್ರತಿ ದಿವಸ ಪ್ರಹ್ಲಾದ ಪೋಷಕನು. ಭಗವಂತನಿಗೆ ಜಗತ್ತು ಪ್ರತಿಬಿಂಬ ಅಂತ ಹೇಳ್ತಾರೆ. ಹೇಗೆ ಒಂದು ದೃಷ್ಟಾಂತವನ್ನು ಕೊಟ್ಟು ನಮಗೆ ಅರ್ಥ ಮಾಡಿಸ್ತಾರೆ. ಯಾವುದು ಅಂತ ಕೇಳಿದ್ರೆ, ಸೂರ್ಯ ನಳಿನ ಮಿತ್ರಗೆ ಇಂದ್ರನನ್ನು ಪ್ರತಿಫಲಿಸಿರುವ. ಈಗ ಸೂರ್ಯನಿದ್ದಾನೆ, ಸ್ವಲ್ಪ ಮಳೆ ಬಂತು. ಮಳೆ ಬಂದಾಗ ಆ ಮಳೆಯಲ್ಲಿ ಇಂದ್ರಚಾಪ ಎಂಬುದು ಮೂಡ್ತದೆ. ಇಂದ್ರಚಾಪ ಅದು ಯಾವಾಗ ಬರ್ತದೆ ಅಂತ ಕೇಳಿದರೆ, ಇಂದ್ರಚಾಪ ಬರಲಿಕ್ಕೆ ಆ ಕಾಮನ ಬಿಲ್ಲು ಬರಲಿಕ್ಕೆ ಕಾರಣ ಏನಾಯಿತು? ಸೂರ್ಯನ ಫಲನ, ಸೂರ್ಯನ ಬೆಳಕು ಅಲ್ಲಿ ಏನಾಯಿತು, ಒಂದು ಪ್ರತಿಬಿಂಬ ಆಯಿತು. ಆದರೆ ಏನಾಯ್ತು, ಈಗ ಸೂರ್ಯನಿಗೆ ಒಂದು ಪ್ರತಿಬಿಂಬ ಸ್ಥಾನೀಯವಾಗಿರತಕ್ಕಂತಹದ್ದು ಕಾಮನ ಬಿಲ್ಲು. ಅವನ ಬೆಳಕಿನಲ್ಲಿ ಆ ಕಾಮನ ಬಿಲ್ಲು ಎಂಬುದು ನಮಗೆ ಕಾಣಿಸಿಕೊಂಡಿತು. ಇದೇ ರೀತಿಯಲ್ಲಿ ಭಗವಂತನಿಗೆ ಏನಾಗಿದೆ ಕೇಳಿದರೆ, ಅದನ್ನು ಹೇಳ್ತಾರೆ, ಇಂದ್ರದನು ಪ್ರತಿಫಲಿಸುವಂತೆ ಜಗತ್ರಯವು, ಇಡೀ ಜಗತ್ತು ಏನಿದೆ ಭಗವಂತನಿಗೆ ಅದು ಪ್ರತಿಬಿಂಬ. ಇದು ಉಪಾಧಿ ಇಲ್ಲದೇ ಇರತಕ್ಕಂತಹ ಪ್ರತಿಬಿಂಬ. ಕೆಲವು ಸಂದರ್ಭದಲ್ಲಿ ಕೆಲವರು ಜಗತ್ತು ಭಗವಂತನಿಗೆ ಒಂದು ಆಶ್ರಯ ಸ್ಥಾನ ಅಂತ ಹೇಳಿಕೊಂಡು ತಮ್ಮ ಯಾವುದೋ ಒಂದು ವಾದವನ್ನು ಮಾಡ್ತಾರೆ. ವಾಸ್ತವಿಕವಾಗಿ ಜಗತ್ತು ಮತ್ತು ಭಗವಂತ ಇಬ್ಬರು ಎರಡೂ ಕೂಡ ಪ್ರತ್ಯೇಕನೇ. ಜಗತ್ತು ಬೇರೆಯೇ, ಅದೇ ರೀತಿಯಾಗಿ ಭಗವಂತ ಬೇರೆಯೇ. ಜಗತ್ತು ಭಗವಂತನಿಂದ ಭಗವಂತನಿಗೆ ಭಗವಂತನಿಂದ ನಿಯಮವಾಗಿರತಕ್ಕಂತಹದ್ದು. ಅದನ್ನು ಜಗನ್ನಾಥದಾಸರು ಹೇಳ್ತಾರೆ, ಈ ಜಗತ್ರಯವು ಕಂಗೊಳಿಪದು ಅನುಪಾದಿಯಲಿ, ಅದಕ್ಕೆ ಉಪಾಧಿ ಇಲ್ಲ, ಅನುಪಾಧೇಯವಾಗಿ, ಅನುಪಾಧಿಕವಾಗಿ, ನಿರುಪಾಧಿಕವಾಗಿ ಇದು ಕಂಗೊಳಿಸುವಂತಹದ್ದು, ಅದ್ಭುತವಾಗಿ ತೋರಿಸಿಕೊಡ್ತಾ ಉಂಟು. ಅಂತಹ ತ್ರಿಕಗುಬ್ಧಾಮ್ನೇ ನಮಃ, ಭಗವಂತನಿಗೆ ಹೆಸರು ಎಂತ ಅಂತ ಕೇಳಿದ್ರೆ ತ್ರಿಕಗುಬ್ಧಾಮ್ನೇ ನಮಃ ಅಂತ. ಭಗವಂತನಿಗೆ ತ್ರಿಕಗುಬ್ಧಾಮ, ಇಡೀ ಮೂರು ಜಗತ್ತುಗಳು ಕೂಡ ಜಗತ್ತು ಅವನಿಗೆ ಧಾಮ ಆಗಿದೆ. ಅಂತಹ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಈ ಮೂರೂ ಧಾಮಗಳು ಕೂಡ ಭಗವಂತನದ್ದು. ಅಂತಹ ಆ ಧಾಮನಾಗಿರತಕ್ಕಂತಹ ಭಗವಂತ ಅವನು ಏನಾಗಿದ್ದಾನೆ, ಇದನ್ನು ನೀವು ಉಪಾಸನೆ ಮಾಡಿಕೊಂಡು ನೀವು ಅವನನ್ನು ಹೊಂದಬೇಕು. ಇನ್ನಷ್ಟು ಇದರ ವಿಶ್ಲೇಷಣೆಯನ್ನು ಮಾಡ್ತಾರೆ. ಹೇಗೆ ಅಂತ ಕೇಳಿದರೆ, ಜೀವರಾಶಿಗಳು ಭಗವಂತನಿಗೆ ಪ್ರತಿಬಿಂಬರು. ಅಂದರೆ ಏನು? ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ ಅಂತ ಒಂದು ಮಾತನ್ನು ನಾವು ನಿತ್ಯದಲ್ಲಿಯೂ ಕೂಡ ಹೇಳ್ತೇವೆ. ಬಿಂಬೋಸಿ ಪ್ರತಿಬಿಂಬೋಸ್ಮಿ. ಬಿಂಬ ಯಾರು ಕೇಳಿದರೆ ಭಗವಂತ. ಮತ್ತು ಪ್ರತಿಬಿಂಬ ಯಾರು ಕೇಳಿದರೆ ಎಲ್ಲ ಜೀವರಾಶಿಗಳು ಪ್ರತಿಬಿಂಬರು ಅಂತಾಯಿತು. ಬಿಂಬೋಸಿ ಪ್ರತಿಬಿಂಬೋಸ್ಮಿ. ಇದನ್ನು ಇನ್ನಷ್ಟು ಬಿಡಿಸ್ತಾ ಬರ್ತಾರೆ. ಪ್ರತಿಬಿಂಬ ಅಂತ ಹೇಳಿದಾಗ, ಪ್ರತಿಬಿಂಬ ಕಾಣಬೇಕು ಅಂತಾದರೆ ಏನಾದರೂ ಒಂದು ಅದಕ್ಕೆ ಬೇಕು. ಸೋಪಾಧಿಕ, ನಿರುಪಾಧಿಕ ಅಂತ ಎರಡು ವಿಧಾನ. ಸೋಪಾಧಿಕ ಅಂತ ಹೇಳಿದ್ರೆ
ಉಪಾಧಿ ಸಹಿತವಾದಂತಹದ್ದು ಸೋಪಾಧಿಕ. ನಿರುಪಾಧಿಕ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ಉಪಾಧಿಗಳು ಬೇಡ. ಈಗ ನಮ್ಮ ಪ್ರತಿಬಿಂಬ ಕಾಣಬೇಕು ಅಂತಾದರೆ ಅದಕ್ಕೆ ಕನ್ನಡಿ ಎಂಬುದು ಉಪಾಧಿ, ಸೋಪಾಧಿಕ ಆಗ್ತದೆ. ಅಂದರೆ ಕನ್ನಡಿಯಲ್ಲಿ ಕಾಣುವಂತಹ ಪ್ರತಿಬಿಂಬ ಅದು ಹೊರಗಿನ ಬಾಹ್ಯವಾಗಿರತಕ್ಕಂತಹ ಉಪಾಧಿಯನ್ನು ಹೊಂದಿದೆ. ಕನ್ನಡಿ ತಂದಾಗ ಕನ್ನಡಿಯಲ್ಲಿ ನಮ್ಮ ಉಪಾಧಿ ಅಂದರೆ ನಮ್ಮ ಮುಖಕ್ಕೆಂಬುದು ಕಾಣುತ್ತೆ, ಸೋಪಾಧಿಕ ಆಯಿತು. ಇನ್ನು ನಿರುಪಾಧಿಕ ಇದು ಹೇಗೆ ಅಂತ ಕೇಳಿದ್ರೆ ಉಪಾಧಿ ಇಲ್ಲ. ಸೂರ್ಯ ಪ್ರತಿಬಿಂಬ ಆಗಿದ್ದರೂ ಕೂಡ ಅಲ್ಲಿ ಹೊರಗಿನ ಬಾಹ್ಯವಾದಂತಹ ಉಪಾಧಿಗಳು ಏನೂ ಗೊತ್ತಾಗೋದಿಲ್ಲ ನಮಗೆ. ಅದೊಂದು ಅನುಪಾಧಿಕವಾಗಿರತಕ್ಕಂತಹದ್ದು, ನಿರುಪಾಧಿಕವಾಗಿರತಕ್ಕಂತಹದ್ದು. ಅಂತಹ ನಿರುಪಾಧಿಕವಾಗಿರತಕ್ಕಂತಹ ಈ ಕಾಮನಬಿಲ್ಲು ಇದು ಕೂಡ ಭಗವಂತನಿಗೆ ಜೀವರಾಶಿಗಳು ಅನುಪಾಧಿಕ ಅನುಪಾಧಿಕ ಅಂದರೆ ಜೀವರು ಕಾಮನಬಿಲ್ಲಿನಂತೆ ಅನುಪಾಧಿಕ ಪ್ರತಿಬಿಂಬರು, ಹೊರತು ಯಾವುದೋ ಒಂದು ಉಪಾಧಿ ನಿಮಿತ್ತವಾಗಿ ಅವರು ಇರುವಂತಹದ್ದಲ್ಲ ಅಂತಾಯಿತು. ಇದನ್ನೇ ಸೂತ್ರ ಭಾಷೆಯಲ್ಲಿ, ಬ್ರಹ್ಮಸೂತ್ರ ಭಾಷೆಯಲ್ಲಿ ಇದರ ವಿವರಣೆಯನ್ನು ಕೊಡುತ್ತಾರೆ. ಸೋಪಾಧಿಕ ಅನುಪಾದಿಶ್ಚ ಪ್ರತಿಬಿಂಬೋ ವಿಧೇಯತೆ ಜೀವ ಈಶಸ್ಯಾನುಪಾಧಿ ಇಂದ್ರಚಾಪೋ ಯಥಾರವೇ. ಸೂತ್ರ ಭಾಷೆಯಲ್ಲಿ ಪೈಂಗಿ ಶ್ರುತಿಯನ್ನು ಇದನ್ನು ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಇಂದ್ರಚಾಪ ಯಥಾರವೇ, ಇಂದ್ರಚಾಪ ಏನು ಕಾಮನಬಿಲ್ಲು ಯಾವ ರೀತಿಯಾಗಿ ಸೂರ್ಯನಿಗೆ ಪ್ರತಿಬಿಂಬ ಸ್ಥಾನೀಯವಾಗಿದೆಯೋ ಅದೇ ರೀತಿಯಾಗಿ ಇಲ್ಲಿ ಜೀವರಾಶಿಗಳಿಗೆ ಭಗವಂತ ಅವನು ಉಪಾಧಿರಹಿತವಾದಂತಹ ನಿರುಪಾಧಿಕವಾಗಿರತಕ್ಕಂತಹ ಅವನು ನಿರುಪಾಧಿಕವಾಗಿರತಕ್ಕಂತಹ ಒಂದು ಪ್ರತಿಬಿಂಬ ಉಪಾಧಿಯಾಗಿದ್ದಾನೆ ಅಂತ ಒಂದು ಎರಡು ದೃಷ್ಟಾಂತವನ್ನು ನಮಗೆ ತೋರಿಸಿಕೊಡ್ತಾರೆ. ಅಂದರೆ ಸೂತ್ರ ಭಾಷೆಯಲ್ಲಿ ವೇದವ್ಯಾಸರ ಮಾತು ಏನಿತ್ತು ಅಂತಹ ಮಾತನ್ನು ಅನುಸರಿಸಿಕೊಂಡು ಏನೆಲ್ಲ ಇಡೀ ಶಾಸ್ತ್ರೀಯವಾದಂತಹ ನೆಲೆಗಟ್ಟಿನಲ್ಲಿ ಶಾಸ್ತ್ರೀಯವಾದಂತಹ ಚಿಂತನೆಯಲ್ಲಿ ಯಾವ ರೀತಿಯಾಗಿ ನಾವು ಉಪಾಸನೆ ಮಾಡಬೇಕು, ಏನು ಉಪನಿಷತ್ತುಗಳು ಸೂತ್ರಗಳು ವೇದಗಳು ಉಪನಿಷತ್ತುಗಳು ಪುರಾಣಗಳು ಯಾವ ರೀತಿಯಾಗಿ ನಮಗೆ ಒಂದಷ್ಟು ಚಿಂತನೆಯನ್ನು ಕೊಟ್ಟಿದೆ, ಆ ರೀತಿಯಾದಂತಹ ಚಿಂತನೆಯನ್ನು ಇಟ್ಟುಕೊಂಡು ನಾವು ಮುಂದುವರಿಯಬೇಕು ಎಂಬುದಾಗಿ ನಮಗೆ ಈ ಭಗವಂತನಿಗೆ ಉಪಾಧಿ, ಅದರ ಚಿಂತನೆ, ಜಗತ್ತು ಎಂಬುದು ಭಗವಂತನಿಗೆ ನಿರುಪಾಧಿಕವಾಗಿರತಕ್ಕಂತಹ ಒಂದು ಪ್ರತಿಬಿಂಬ. ಅಂತಹ ನಿರುಪಾಧಿಕವಾಗಿರತಕ್ಕಂತಹ ಪ್ರತಿಬಿಂಬ ಎಂಬುದನ್ನು ಉಪಾಸನೆ ಮಾಡಬೇಕು. ಆ ಉಪಾಸನೆಯನ್ನು ಮಾಡಿದ್ರೆ ಆವಾಗ ಭಗವಂತ ಏನಾಗ್ತಾನೆ, ಹೊಳೆವ ಹೃದಯಕ್ಕೆ ನಮಗೆ ಭಗವಂತ ಅವನು ನಮಗೆ ಅವನ ಜ್ಞಾನವನ್ನು ತರಿಸಿಕೊಡ್ತಾನೆ. ಅವನ ಸ್ವರೂಪ ಜ್ಞಾನ, ಭಗವಂತನ ಜ್ಞಾನ ನಮಗೆ ಬರಲಿಕ್ಕೆ ಸಾಧ್ಯ. ಮತ್ತು ಭಗವಂತನಿಗೆ ಹೆಸರು ಎಂಥದ್ದು ಅಂತ ಕೇಳಿದರೆ ಪ್ರಹ್ಲಾದ ಪೋಷಕ ಎಂಬುದನ್ನು ಇಲ್ಲಿ ಒಂದು ವಿಶೇಷಣವನ್ನು ಕೊಟ್ಟಿದ್ದಾರೆ ಭಗವಂತನಿಗೆ. ಭಗವಂತ ಪ್ರಹ್ಲಾದ ಪೋಷಕ. ನಿಜವಾಗಿ ಭಗವಂತ ಭಕ್ತರನ್ನೇ ಪೋಷಣೆ ಮಾಡ್ತಾನೆ. ಹೇಗೆ ಅಂತ ಕೇಳಿದರೆ ಭಗವಂತ ಅಲ್ಲೇ ಪ್ರಹ್ಲಾದ ಅವನು ಎಲ್ಲಿದ್ದಾನೆ ಅಂತ ಕೇಳಿಕೊಂಡು ಭಗವಂತನನ್ನು ಹೇಳಿದಾಗ ಆಗ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಎಲ್ಲ ಕಡೆಗಳಲ್ಲೂ ಇದ್ದಾನೆ ಅಂತ ಎಂಬುದನ್ನು ಹೇಳಿ ಅದಕ್ಕೆ ದೃಷ್ಟಾಂತವನ್ನು ಕೊಟ್ಟು ಹೇಳಿದ್ದು ಯಾವುದನ್ನು ಅಂತ ಕೇಳಿದರೆ ಇದನ್ನೇ. ಪ್ರಹ್ಲಾದ ಎಷ್ಟು ಗಟ್ಟಿಯಾಗಿರುವಂತಹ ತೀರ್ಮಾನ, ಎಷ್ಟು ಗಟ್ಟಿಯಾಗಿರತಕ್ಕಂತಹ ಚಿಂತನೆಯಲ್ಲಿದ್ದ ಅಂತಂದರೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎಂಬುದನ್ನು ಗಟ್ಟಿಯಾಗಿ ತಿಳ್ಕೊಂಡಿದ್ದ. ಅಂತಹ ಗಟ್ಟಿಯಾದಂತಹ ಚಿಂತನೆಯಲ್ಲಿ ಇರತಕ್ಕಂತಹ ಪ್ರಹ್ಲಾದ ಅವನನ್ನು ಭಗವಂತ ಏನು ಮಾಡಿದ, ಒಳ್ಳೆ ರೀತಿಯಲ್ಲಿ ಪೋಷಣೆ ಮಾಡಿದ. ಯಾವುದೇ ರೀತಿಯಾಗಿರತಕ್ಕಂತಹ ತಂದೆಯ ಭೃತ್ಯರಿಂದ ಬಂದಂತಹ ಕಷ್ಟಗಳನ್ನು, ಮರಣ ಸದೃಶವಾಗಿರತಕ್ಕಂತಹದ್ದನ್ನು, ಮರಣವನ್ನು, ಎಲ್ಲವನ್ನು ಆಪತ್ತುಗಳನ್ನು ದೂರ ಮಾಡಿ ಭಗವಂತ ಅನುಗ್ರಹ ಮಾಡಿದ. ಅದೇ ರೀತಿಯಾಗಿ
ಭಗವಂತ ಎಷ್ಟೇ ರೀತಿಯಾದಂತಹ ಕಷ್ಟಕಾಲದಲ್ಲಿಯೂ ಕೂಡ ಭಗವಂತನನ್ನು ಉಪಾಸನೆ ಮಾಡಿದೆವು ಅಂತ ಹೇಳಿದರೆ ಭಗವಂತ ನಮ್ಮನ್ನು ನಿಶ್ಚಿತವಾಗಿಯೂ ಕೂಡ ರಕ್ಷಣೆ ಮಾಡ್ತಾನೆ ಎಂಬಂತಹ ಒಂದು ದೊಡ್ಡ ಚಿಂತನೆಯನ್ನು ಇಲ್ಲಿ ತೋರಿಸಿಕೊಡ್ತಾರೆ. ಇದನ್ನು ನಾವು ಸೋಪಾದಿಕ, ನಿರುಪಾದಿಕ, ಭಿನ್ನೋಪಾದಿಕ, ಇದರಲ್ಲಿ ಭಿನ್ನೋಪಾದಿಕ ಅಂತೂ ಒಂದು ಹೇಳ್ತಾರೆ, ಸೋಪಾದಿಕ ಅಂತೂ ಆಯಿತು, ನಿರುಪಾದಿಕ ಅಂತೂ ಆಯಿತು, ಇನ್ನೊಂದು ಭಿನ್ನ ಉಪಾಧಿ, ಬೇರೆ ಬೇರೆ ಉಪಾಧಿಯಿಂದಾಗಿ, ಭಿನ್ನ ಭಿನ್ನ ಉಪಾಧಿಯಿಂದಾಗಿಯೂ ಕೂಡ ಕೆಲವು ಸಂದರ್ಭದಲ್ಲಿ ಜ್ಞಾನ ಬರ್ತದೆ. ಆ ಎಲ್ಲ ಚಿಂತನೆಗಳನ್ನು ಕೂಡ ನಾವು ಉಪಾಸನೆ ಮಾಡಬೇಕು. ಈ ಉಪಾಧಿ, ನಿರುಪಾಧಿಕ ಮತ್ತು ಸೋಪಾಧಿಕ ಎಲ್ಲ ಚಿಂತನೆಗಳು ನಮಗೆ ಶಾಸ್ತ್ರೀಯವಾದಂತಹ ನೆಲೆಗಟ್ಟಿನಲ್ಲಿ, ಶಾಸ್ತ್ರೀಯವಾದಂತಹ ಹಿನ್ನೆಲೆಯಲ್ಲಿ ನಾವು ಉಪಾಸನೆ ಮಾಡಿದರೆ ಆವಾಗ ಭಗವಂತ ಪ್ರಹ್ಲಾದ ಪೋಷಕ, ಪ್ರಹ್ಲಾದನನ್ನು ಯಾವ ರೀತಿಯಾಗಿ ಪೋಷಣೆ ಮಾಡಿದ, ಪ್ರಹ್ಲಾದನನ್ನು ಯಾವ ರೀತಿಯಾಗಿ ಉದ್ಧಾರ ಮಾಡಿದ, ಆ ರೀತಿಯಾದಂತಹ ಉದ್ಧಾರವನ್ನು ನಮಗೂ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ. ನಮ್ಮನ್ನು ಕೂಡ ಒಳ್ಳೆಯ ರೀತಿಯಾದಂತಹ ಔನ್ನತ್ಯಕ್ಕೆ ಭಗವಂತ ಏರಿಸ್ತಾನೆ ಅಂತ ಹೇಳ್ತಾರೆ. ಇದಕ್ಕೆ ಇನ್ನು ಮುಂದೆ ಭಗವಂತ ಯಾವ ರೀತಿಯಾಗಿ ಉದ್ಧಾರ ಮಾಡ್ತಾನೆ, ಅವನನ್ನು ನಂಬಿದವರಿಗೆ ಭಗವಂತ ಯಾವ ರೀತಿಯಾಗಿ ಉದ್ಧಾರ ಮಾಡ್ತಾನೆ ಅಂತ ಕೇಳಿದರೆ ಅದಕ್ಕೇನಾದರೂ ಒಂದು ದೃಷ್ಟಾಂತ ಅಥವಾ ಏನಾದರೂ ಕೂಡ ವಿಶಿಷ್ಟವಾದಂತಹ ಏನಾದರೂ ಉಂಟ, ನಮಗೆ ಪ್ರಮಾಣಗಳು ಉಂಟಾ ಅಂತ ಕೇಳಿದರೆ ಪ್ರಮಾಣಗಳನ್ನು ಹೇಳ್ತಾರೆ. ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಿಕ್ಕೆ ಬೇರೆ ಯಾವುದೂ ಕೂಡ ಮಾರ್ಗಗಳಿಲ್ಲ, ಬೇರೆ ಯಾವುದೂ ಕೂಡ ಉಪಾಯಗಳಿಲ್ಲ. ಭಗವಂತನನ್ನು ಒಲಿಸಿಕೊಳ್ಳಬೇಕು, ಭಗವಂತನನ್ನು ನನ್ನ ಕಡೆಗೆ ನಾನು ಒಲಿಸಿಕೊಳ್ಳಬೇಕು ಅಂತ ಅಂದರೆ ಅದಕ್ಕಿರತಕ್ಕಂತಹ ಏನು ಮಾರ್ಗ ಯಾವುದು, ಅದಕ್ಕಿರತಕ್ಕಂತಹ ಉಪಾಯ ಏನು ಕೇಳಿದ್ರೆ ರಸವಿಶೇಷದೊಳು ಅತಿ ವಿಮಲ ಸಿತವಸನ ತೋಯಿಸಿ ಅಗ್ನಿಯೊಳಗೆಡೆ ಪಸರಿಸುವುದು ಪ್ರಕಾಶ ನಸುಗುಂದದಲೇ ಸರ್ವತ್ರ ತ್ರಿಶಿರ ದೂಷಣ ವೈರಿ ಭಕ್ತಿ ಸುರಸದಿ ತೋಯ್ದ ಮಹಾತ್ಮರನ ಬಾಧಿಸವು ಭವದೊಳಗಿದ್ದೆರೆಯು ಸರಿ ದುರಿತರಾಶಿಗಳು. ಭಗವಂತ ಉದ್ಧಾರ ಮಾಡ್ತಾನೆ. ಯಾರನ್ನು ಉದ್ಧಾರ ಮಾಡ್ತಾನೆ? ಹೇಗೆ, ಯಾವ ರೀತಿಯಾಗಿದ್ದವರನ್ನು ಭಗವಂತ ಉದ್ಧಾರ ಮಾಡ್ತಾನೆ. ಭಗವಂತನಿಂದ ನಾವು ಉದ್ಧಾರವಾಗಬೇಕು ಅಂತ ಇದ್ದರೆ ನಮಗೇನು ಉಪಾಯ ಏನು ಅಂತ ಕೇಳಿದರೆ ರಸವಿಶೇಷದಳು ಒಳ್ಳೆಯ ಒಂದು ವಿಚಾರವನ್ನು ಹೇಳ್ತಾರೆ. ಅದೇನು ಕೇಳಿದರೆ ರಸವಿಶೇಷದಳು ಅತಿ ವಿಮಲ, ಒಂದು ಶುದ್ಧವಾದಂತಹ ಬಟ್ಟೆ. ಆ ಶುದ್ಧವಾದಂತಹ ಬಟ್ಟೆಯನ್ನು ನೀವೇನು ಮಾಡಬೇಕು ಅಂತ ಕೇಳಿದ್ರೆ ಒಂದು ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ಒಂದು ಅದ್ಭುತವಾದಂತಹ ಒಂದು ಯಾವುದೋ ಒಂದು ರಸವಿಶೇಷ, ಯಾವುದೋ ಒಂದು ಕೆಮಿಕಲ್ ಅಂತ ಇಟ್ಕೊಳ್ಳುವ, ಅಥವಾ ಇನ್ನಿತರ ಯಾವುದೋ ಒಂದು ಇನ್ನಿತರ ಅದ್ಭುತವಾದಂತಹ ಒಂದು ದ್ರವ್ಯ, ಆ ದ್ರವ್ಯದಲ್ಲಿ ಆ ಬಟ್ಟೆಯನ್ನು ನಾವು ಒದ್ದೆ ಮಾಡಬೇಕು. ಆ ಬಟ್ಟೆಯನ್ನು ಆ ರಸವಿಶೇಷದಲ್ಲಿ ಒದ್ದೆ ಮಾಡಿದಾಗ ಅದನ್ನು ಅಗ್ನಿಗೆ ತಾಗಿಸಿದರೆ ಬಟ್ಟೆ ಕಿಂಚಿತ್ತೂ ಕೂಡ ದಹನ ಅಂದರೆ ಸುಡೋದಿಲ್ಲ. ಬಟ್ಟೆ ಹೇಗೆ ಇತ್ತು ಅದೇ ರೀತಿಯಾಗಿರ್ತದೆ. ಹೇಗೆ ಅಂತ ಕೇಳಿದ್ರೆ ಸೂರ್ಯಕಾಂತಿ ಮಣಿ ಅಥವಾ ಚಂದ್ರಕಾಂತಿ ಮಣಿ ಇದ್ದವರಿಗೆ ಅವರಿಗೆ ದಹನ ಎಂಬುದಾಗೋದಿಲ್ಲ. ಯಾಕೆ? ಅದೊಂದು ಮಣಿಯ ಸಾಮರ್ಥ್ಯದಿಂದಾಗಿ ಅವರಿಗೆ ಆ ದಹನ ಎಂಬುದಾಗುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿಯೂ ಕೂಡ ಒಂದು ದೃಷ್ಟಾಂತವನ್ನು ಕೊಟ್ಟು ಸಮನ್ವಯ ಮಾಡ್ತಾರೆ. ಒಂದು ಅದ್ಭುತವಾದಂತಹ ಒಂದು ರಸ, ಅದರಲ್ಲಿ ಒಂದು ಒಳ್ಳೆಯ ಬಟ್ಟೆಯನ್ನು ಒದ್ದೆ ಮಾಡಬೇಕು. ಆ ಬಟ್ಟೆಯನ್ನು ಅದರಲ್ಲಿ ತೋಯಿಸಿ ಅದನ್ನು ನಾವು ಬೆಂಕಿಗೆ ಹಾಕಿದೆವು ಅಂತ ಹೇಳಿದರೆ ಆವಾಗ ಏನೂ ಕೂಡ ಅದು ಸುಡೋದಿಲ್ಲ. ಮತ್ತೇನಾಗ್ತದೆ, ಒಳ್ಳೆ ರೀತಿಯಲ್ಲಿ ಮತ್ತಷ್ಟು ಅದು ಪ್ರಕಾಶಗೊಳ್ಳುತ್ತದೆ. ಇಲ್ಲಿಯೂ ಕೂಡ ಹೇಳ್ತಾರೆ, ನಸಗುಂದದಲ್ಲಿ ಸರ್ವತ್ರ ತ್ರಿಶಿರ ದೂಷಣ ವೈರಿ. ಭಗವಂತ ರಾಮನಾಗಿ ಅವತಾರವನ್ನು ಮಾಡಿ
ತ್ರಿಶಿಖ, ತ್ರಿಶಿರ, ಖರ, ದೂಷಣ, ಹೀಗೆ ದೈತ್ಯರ ಇಡೀ ಒಂದು ದೊಡ್ಡ ಇದನ್ನೇ ಅವರನ್ನು ಸಂಹಾರ ಮಾಡಿದ. ಈ ತ್ರಿಶಿರ, ಖರ, ದೂಷಣ ಇವರೆಲ್ಲರನ್ನೂ ಕೂಡ ಸಂಹಾರ ಮಾಡಿದಂತಹ ಭಗವಂತ ಏನು ಮಾಡ್ತಾನೆ? ಭಕ್ತಿ ಸುಭಕ್ತಿ ರಸದಿ, ಭಗವಂತನನ್ನು ನಾವು ನಮ್ಮವರು ಅಂತ ನಾವು ಅನಿಸಿಕೊಳ್ಳಬೇಕು, ಭಗವಂತನನ್ನು ನಮ್ಮ ಕಡೆಗೆ ನಾವು ಒಲಿಸಿಕೊಳ್ಳಬೇಕು ಅಂತಾದರೆ, ಭಗವಂತನಿಗೆ ನಾವು ನಮ್ಮವರು ತಾಗಬೇಕು ಅಂತಾದರೆ ಅದಕ್ಕೆ ಯಾವುದು ಮಾರ್ಗ ಅಂತ ಕೇಳಿದರೆ ಭಕ್ತಿ ಸುರಸದಿ, ಭಗವಂತನನ್ನು ನಾವು ಪಡೆದುಕೊಳ್ಳಬೇಕು, ಭಗವಂತನಿಗೆ ನಾವು ಅತ್ಯಂತ ಆಪ್ತರೂ ತಾಗಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಉಪಾಯ ಅಂತ ಕೇಳಿದರೆ ಭಕ್ತಿ. ಕೇವಲ ನಿರ್ವ್ಯಾಜ ನಿಶ್ಚಲ ಇದನ್ನೇ ಎರಡು ಕೇಳಿದ್ದು. ಭಗವಂತನಿಗೆ ಬೇಕಾಗಿರತಕ್ಕಂತಹದ್ದು ನಿರ್ವ್ಯಾಜ ನಿಶ್ಚಲ, ಈ ಎರಡನ್ನ ಭಗವಂತ ಕೇಳ್ತಾನೆ. ಅದಕ್ಕೆ ಜಗನ್ನಾಥದಾಸರು ಎರಡೇ ಎರಡು ದೃಷ್ಟಾಂತವನ್ನು ಕೊಟ್ಟದ್ದು, ಬೇರೆ ಏನನ್ನೂ ಕೂಡ ಭಗವಂತನಿಗೆ ಕೊಡಿ ಅಂತ ಹೇಳಿಲ್ಲ. ಮತ್ತು ಹೇಳಿದ್ದು ಯಾವುದು ಅಂತ ಕೇಳಿದ್ರೆ ಭಕ್ತಿ ಸುರಸದಿ, ಅವನಿಗೆ ರಸ ಯಾವುದು ಬೇಕು? ಭಕ್ತಿ. ಆ ಭಕ್ತಿ ಎಂಬುದನ್ನು ಕೊಡುವ ಮೂಲಕವಾಗಿ ನಾವು ಭಗವಂತನನ್ನು ಒದ್ದೆ ಮಾಡಬೇಕು. ಭಗವಂತನನ್ನು ಒದ್ದೆ ಮಾಡಲಿಕ್ಕಿರತಕ್ಕಂತಹ ಮಾರ್ಗ, ಭಗವಂತನಿಗೆ ಅವನು ನಮ್ಮವನಾಗಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಉಪಾಯ ಕೇವಲ ಭಕ್ತಿ ಮಾತ್ರ. ಅಂತಹ ಭಕ್ತಿಯ ಮೂಲಕವಾಗಿ ಅವನನ್ನು ನಾವು ಉಪಾಸನೆ ಮಾಡಿ ಆವಾಗ ಭಗವಂತ ಏನು ಮಾಡ್ತಾನೆ? ಮಹಾತ್ಮರನು ಅಂತಹ ಭಕ್ತಿಯಿಂದ ಯಾರು ಒದ್ದೆಯಾಗಿರ್ತಾನೆ ಅಂದರೆ, ಭಕ್ತಿ ಎಂಬುದು ಉತ್ಕಟವಾದಂತಹ ಅತೀ ಉಚ್ಚವಾದಂತಹ ರೀತಿಯಲ್ಲಿ ಯಾರಲ್ಲಿದೆಯೋ ಅಂಥವನಿಗೆ ಭಗವಂತ ಅವನಿಗೆ ಯಾವತ್ತೂ ಕೂಡ ಈ ಸಂಸಾರದಲ್ಲಿರತಕ್ಕಂತಹ ಬಾಧಿಸವು ಭವದೊಳಗಿರುತ್ತದೆಯೂ, ಈ ಭವದಲ್ಲಿರುವಂತಹ ಯಾವ ದುರಿತಗಳು ಕೂಡ ಅವನಿಗೆ ಬಾಧಿಸುವುದಿಲ್ಲ. ಸಂಸಾರದಲ್ಲಿಯೇ ಬೇಕಾದರೂ ಇರಲಿ, ಅವನಿಗೆ ಸಂಸಾರದಲ್ಲಿರುವಂತಹ ಯಾವ ಬಾಧಕಗಳು ಕೂಡ, ಯಾವ ಹಿಂಸೆಗಳು, ಯಾವುದೇ ರೀತಿಯಾದಂತಹ ದುರಿತಗಳು ಕೂಡ ಅವನನ್ನು ಬಾಧಿಸುವುದಿಲ್ಲ. ಹಾಗಿದ್ದರೆ ಈ ಸಂಸಾರದ ಬಾಧೆಯಿಂದ ನಾವು ಬಿಡುಗಡೆ ಹೊಂದಬೇಕು, ಸಂಸಾರದ ಬಾಧೆಯಿಂದ ನಾವು ಮುಕ್ತರಾಗಬೇಕು, ಸಂಸಾರದ ಬಾಧೆಯಿಂದ ನಾವು ಬೇರೆಯಾಗಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಉಪಾಯ, ಅದಕ್ಕಿರತಕ್ಕಂತಹ ಮಾರ್ಗ ಏನು ಕೇಳಿದರೆ ಕೇವಲ ಭಗವಂತ ಮಾತ್ರ. ಅದನ್ನೇ ಒಂದಷ್ಟು ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ. ಏನು? ಒಂದು ಒಳ್ಳೆಯ ಬಟ್ಟೆ, ಅದನ್ನು ಎಣ್ಣೆಯಲ್ಲಿಯೋ ಅಥವಾ ಇನ್ನೊಂದು ಯಾವುದೋ ಒಂದು ನೀವು ಹಚ್ಚಿದಾಗ ಅದು ಒಳ್ಳೆಯ ಪ್ರಕಾಶ ಆಗ್ತದೆ. ಆವಾಗ ಬಟ್ಟೆ ಅದು ಹಾಗೆ ಇರ್ತದಂತೆ. ಅದಕ್ಕೊಂದು ಏನೋ ಒಂದು ಸಾಮರ್ಥ್ಯ, ಆ ಒಂದು ಯಾವುದೋ ಒಂದು ದ್ರವ್ಯ ವಿಶೇಷ, ಆ ದ್ರವ್ಯ ವಿಶೇಷವನ್ನು ಹಾಕಿದಾಗ ಅದು ಕಿಂಚಿತ್ತೂ ಕೂಡ ಬಟ್ಟೆಯನ್ನು ಸುಡೋದಿಲ್ಲ. ಆದರೆ ಅದರ ಸಾಮರ್ಥ್ಯ ಏನಾಗ್ತದೆ ಕೇಳಿದ್ರೆ ಅದು ವಿಶೇಷವಾಗಿರತಕ್ಕಂತಹ ಪ್ರಕಾಶವನ್ನು ಕೊಡ್ತದೆ. ಇಲ್ಲಿಯೂ ಕೂಡ ಹೇಳ್ತಾರೆ, ಭಗವಂತನ ಭಕ್ತಿ ಎಂಬಂತಹ ಒಂದು ವಿಶೇಷವಾದಂತಹ ಭಕ್ತಿಯ ರಸದಲ್ಲಿ ಯಾರು ಮುಳುಗಿರ್ತಾನೆ ಅವನ ಯಾವತ್ತೂ ಕೂಡ ಅವನಿಗೆ ಈ ಹೊರಗಿನ ಬಾಹ್ಯವಾದಂತಹ ತಾಪ, ಬಾಹ್ಯವಾದಂತಹ ದುರಿತಗಳು, ಬಾಹ್ಯವಾಗಿರತಕ್ಕಂತಹ ತಾಪವೋ ದುರಿತವೋ ಅಥವಾ ಕಷ್ಟವೋ ಅವನನ್ನು ಯಾವ ಕಾಲಕ್ಕೂ ಕೂಡ ಬಳಸುವುದಿಲ್ಲ ಅಂತ ಹೇಳ್ತಾರೆ. ಹೀಗೆ ಆ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು. ಈ ಉಪಾಸನೆಯೇ ನಮ್ಮ ಬಿಡುಗಡೆಗೆ, ನಮಗೆ ಮುಖ್ಯವಾಗಿ ನಾವು ಯಾವುದಕ್ಕೋಸ್ಕರವಾಗಿ ನಾವು ಒದ್ದಾಡುವಂತಹದ್ದು, ಯಾವುದು ನಮ್ಮ ಮುಖ್ಯವಾಗಿರತಕ್ಕಂತಹ ಏಮ್, ನಮ್ಮ ಗುರಿ ಏನು ಕೇಳಿದರೆ ಬಿಡುಗಡೆ. ಬಿಡುಗಡೆ ಅಂತ ಹೇಳಿದರೆ ಹೇಗಿರಬೇಕು ಬಿಡುಗಡೆ? ಯಾವುದೇ ರೀತಿಯಾದಂತಹ ಕಷ್ಟದಿಂದಾಗಿರಬಾರ್ದು, ಅದು ಆನಂದದಾಯಕವಾಗಿರತಕ್ಕಂತಹ ಬಿಡುಗಡೆ ಆಗಬೇಕು. ಅದಕ್ಕೋಸ್ಕರವಾಗಿ ಅಂತ ಹೇಳ್ತಾರೆ. ಇಲ್ಲಿ ಎರಡು ರಾಕ್ಷಸರನ್ನು ಏನು ಅಂತ ಕೇಳಿದ್ರೆ, ಒಬ್ಬ ಖರ ಅದೇನಾಗಿದ್ದಾನೆ, ಅವನು ರಾಮರೂಪದಿಂದಾಗಿ ಭಕ್ತಿಯ ರಸದಲ್ಲಿ ಅವನು ಇದಾಗಿದ್ದ, ಅಲ್ಲಿ ಅವನು ರಾಮನಿಂದ ಹತನಾಗ್ತಾನೆ. ಇನ್ನೊಬ್ಬ ತ್ರಿಶಿರಸ್, ಅವನು ರಾವಣನ ಮಗ, ಹನುಮಂತನಿಂದ
ಅವನು ಹತನಾಗ್ತಾನೆ. ಇನ್ನೊಬ್ಬ ಖರ, ಅವನು ರಾಮನಿಂದ. ಹೀಗೆ ರಾಮ ಹನುಮಂತ ಇಬ್ಬರಿಂದಲೂ ಕೂಡ ಹತರಾಗಿರ್ತಕ್ಕಂಥವರು, ಇವರಿಂದ ಹತರಾಗಿರ್ತಕ್ಕಂಥವರು. ಅದಕ್ಕೋಸ್ಕರವಾಗಿ ಅವರೆಲ್ಲರೂ ಕೂಡ ಅವರಲ್ಲಿ ಇದ್ದದ್ದೇನು ಕೇಳಿದ್ರೆ ಮುಖ್ಯವಾಗಿದ್ದದ್ದು ಅವರಲ್ಲಿ ಭಕ್ತಿ ಮಾತ್ರ. ಅದಕ್ಕೋಸ್ಕರ ಭಗವಂತನನ್ನು ಒಲಿಸಿಕೊಳ್ಳಬೇಕು, ಭಗವಂತನನ್ನು ನಾವು ನಮ್ಮವನು ಅಂತ ಮಾಡಿಕೊಳ್ಳಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಉಪಾಯ ಅದು ಕೇವಲ ಭಕ್ತಿ ಮಾತ್ರ. ಅದನ್ನೇ ತ್ರಿಶಿರ ದೂಷಣವೈರಿ ಭಕ್ತಿ ಸೂರಸದಿ. ಭಕ್ತಿ ಎಂಬುದು ಸೂರಸ, ಭಗವಂತನನ್ನು ತನ್ನವನು ಅಂತ ಮಾಡಿಕೊಳ್ಳಿರತಕ್ಕಂತಹ ಮಾರ್ಗ ಅದು ಭಕ್ತಿ ಮಾತ್ರ. ಅಂತಹ ಭಕ್ತಿ ಎಂಬಂತಹ ಮಾರ್ಗದಿಂದಾಗಿ ಉಪಾಸನೆ ಮಾಡಿ ಭಕ್ತಿಯಿಂದಾಗಿ ಯಾರು ತೊಯ್ದಿರ್ತಾನೆ, ಯಾರು ಅದರಲ್ಲಿಯೇ ಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡಿರ್ತಾನೆ ಅಥವಾ ಅದರಲ್ಲಿಯೇ ತಾನು ತೊಡಗಿಸಿರ್ತಾನೆ, ಮುಳುಗಿರ್ತಾನೆ, ಅಂಥವನಿಗೆ ಬಾಧಿಸವು. ಅವನು ಇದೇ ಬೇಕಾದರೂ ಕೂಡ ಇದೇ ಭವದಲ್ಲಿರಲಿ, ಭವದಲ್ಲಿದ್ದರೂ ಕೂಡ ಅವನಿಗೆ ಬಾಧಿಸವು. ಭವದೊಳಗಿದ್ದೆರೆಯು, ಈ ಭವದಲ್ಲಿರುವಂತಹ ತಾಪ, ಈ ಭವಸಾಗರದಲ್ಲಿ ಭವ ಸಮುದ್ರದಲ್ಲಿರತಕ್ಕಂತಹ ತಾಪ. ಭವ ಎಂಬುದು ಸಮುದ್ರ, ಸಮುದ್ರದಲ್ಲಿ ತೆರೆಗಳಿದೆ, ಬೇರೆ ಬೇರೆ ರೀತಿಯಾದಂತಹ ಜಲಚರ ಪ್ರಾಣಿಗಳಿದೆ, ಅಥವಾ ಇನ್ನಿತರ ಬೇರೆ ಬೇರೆ ಬೃಹತ್ತಾಗಿರತಕ್ಕಂತಹ ಪ್ರಾಣಿಗಳು ಇದೆ. ಇದು ಯಾವುದೂ ಕೂಡ ಅವನನ್ನು ಬಾಧಿಸುವುದಿಲ್ಲ. ಅವನಿಗೆ ಈ ಯಾವುದೇ ಸಮಸ್ಯೆಗಳು ಅವನನ್ನು ಬಾಧಿಸುವುದಿಲ್ಲ ಅಂತ ಒಂದು ದೊಡ್ಡ ಚಿಂತನೆಯನ್ನು ನಮ್ಮ ಮುಂದೆ ತಿಳಿಸಿಕೊಳ್ತಾರೆ. ಅದಕ್ಕೋಸ್ಕರವಾಗಿ ಭಕ್ತಿರಸದಲ್ಲಿ ಯಾರು ತೊಯ್ದಿರ್ತಾರೆ, ಯಾರು ಪೂರ್ಣವಾಗಿ ಅದರಿಂದ ಮುಳುಗಿರ್ತಾರೆ, ಅದರಿಂದ ಭರಿತರಾಗಿರ್ತಾರೆ, ಭಗವಂತ ಅವರನ್ನು ಯಾವ ಕಾಲಕ್ಕೂ ಕೂಡ ಭಗವಂತ ಅವರನ್ನು ಬಿಡೋದಿಲ್ಲ. ಅವರನ್ನು ಭಗವಂತ ಏನು ಮಾಡ್ತಾನೆ, ಉದ್ಧಾರ ಮಾಡ್ತಾನೆ. ಅವರನ್ನು ಒಳ್ಳೆಯ ರೀತಿಯಾದಂತಹ, ಅವರಿಗೆ ಒಳ್ಳೆಯ ಗತಿಯನ್ನು, ಯೋಗ್ಯವಾದಂತಹ ಗತಿಯನ್ನು ಭಗವಂತ ಅವರಿಗೆ ಕೊಡ್ತಾನೆ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಭಗವಂತನಲ್ಲಿ ರೂಪಗಳು ಹೋಗಿ ಸೇರಿದುಕೊಂಡಿತು. ಆವಾಗ ಅಲ್ಲಿ ಎಲ್ಲ ರೂಪಗಳು ಒಂದೇ ಆಯಿತು ಅಂತ ಹೇಳಿದ್ರೆ, ಇದು ಉಪನಿಷತ್ತಲ್ಲಿ ಹೇಳಿದೆ. ಏನು ಅಂತ ಕೇಳಿದ್ರೆ, ಸಮುದ್ರದಲ್ಲಿ ಬೇರೆ ಬೇರೆ ನೀರುಗಳು ಸೇರಿದಾಗ ಸಮುದ್ರದಲ್ಲಿ ಒಂದೇ ಆಯಿತು ಅಂತ ನಾವು ಹೇಳ್ತೇವೆ. ಆದರೆ ವಾಸ್ತವಿಕವಾಗಿ ಸಮುದ್ರದಲ್ಲಿ ನೀರುಗಳು ಒಂದೇ ಆಗೋದೇ ಇಲ್ಲ. ಸಮುದ್ರದಲ್ಲಿ ನೀರುಗಳು ಪ್ರತ್ಯೇಕವಾಗಿ ಇರ್ತದೆ ಅಂತ ಹೇಳ್ತಾರೆ. ಇದನ್ನು ಉಪನಿಷತ್ತಿನಲ್ಲಿ ನಮಗೆ ಒಳ್ಳೆಯ ದೃಷ್ಟಾಂತವನ್ನು ಕೊಟ್ಟು ನಾವು ಹಿಂದೆ ನೋಡಿದ್ದೆವು ಉಪನಿಷತ್ತಿನ ವ್ಯವಸ್ಥೆಯಲ್ಲಿ. ಹೇಗೆ ಅಂತ ಕೇಳಿದ್ರೆ, ಇಮಾ ಸೌಮ್ಯಾ ನದ್ಯ ಪುರಸ್ತಾತ್ ಪ್ರತ್ಯಃ ಪ್ರಸಂದಂತೆ ಪಶ್ಚಾತ್ ಪ್ರತೀಚ್ಯಾಂ ತಾಃ ಸಮುದ್ರಮೇವಾಪಿ ಯಂತಿ ಸಹ ಸಮುದ್ರ ಏವ ಭವತಿ ಯಥಾ ತತ್ರ ನ ವಿದುಃ ಇಯಂ ಅಹಮಸ್ಮೀತಿ. ಛಾಂದೋಗ್ಯೋಪನಿಷತ್ತಿನಲ್ಲಿ ನಾವು ಇದನ್ನು ನೋಡಿದ್ದೆವು. ಛಾಂದೋಗ್ಯೋಪನಿಷತ್ತು ಇದನ್ನು ಬಹಳ ಸ್ಪಷ್ಟವಾಗಿ ತೋರಿಸಿಕೊಡುತ್ತದೆ. ಇದನ್ನು ಯಾರು ಅರಿತುಕೊಳ್ತಾರೆ ಅಂತ ಕೇಳಿದ್ರೆ, ವಾಸ್ತವಿಕವಾಗಿ ನಾವು ನೋಡುವಾಗ ಸಮುದ್ರವೇ ಆಯಿತು ಅಂತ ಹೇಳಿಬಿಡ್ತೇವೆ, ಅದನ್ನು ಸಮುದ್ರ ಅಂತಲೇ ಕರಿತೇವೆ. ಆದರೆ ವಾಸ್ತವಿಕವಾಗಿ ಅದು ಸಮುದ್ರ ಅಲ್ಲವೇ ಅಲ್ಲ. ಸಮುದ್ರದಲ್ಲಿ ಕಾವೇರಿಯ ನೀರು ಪ್ರತ್ಯೇಕವಾಗಿರ್ತದೆ, ಗಂಗೆಯ ನೀರು ಪ್ರತ್ಯೇಕವಾಗಿರ್ತದೆ, ಯಮುನೆಯ ನೀರು ಪ್ರತ್ಯೇಕವಾಗಿರ್ತದೆ. ಆದರೆ ಎಲ್ಲ ನೀರುಗಳು ಹೋಗಿ ಸೇರಿದ್ರೂ ಕೂಡ ಸಹ ಸಮುದ್ರಮೇವ ಅಭಿಯಂತಿ. ಅದನ್ನು ಕರೆಯುವುದೇನು ಕೇಳಿದ್ರೆ ಸಮುದ್ರ ಅಂತೆ. ಆದರೆ ಸಮುದ್ರದಲ್ಲಿರತಕ್ಕಂತಹ ನೀರುಗಳು ಅದು ಪ್ರತ್ಯೇಕವಾಗಿ ಕಾಣುವುದು ಯಾರಿಗೆ ಕೇಳಿದ್ರೆ ಅದು ವಾಯುದೇವರಿಗೆ ಮಾತ್ರ. ವಾಯುದೇವರು ಇದನ್ನು ನೋಡ್ತಾರೆ. ವಾಯುದೇವರು ನೋಡಿದ್ದನ್ನು ಏನು ಮಾಡ್ತಾರೆ ಕೇಳಿದ್ರೆ, ಅದನ್ನು ಅಲ್ಲಿಂದ ಆವಿಗೊಳಿಸ್ತಾರೆ. ಆವಿಗೊಳಿಸಿ ಅದನ್ನು ಆಯಾಯ ಪ್ರದೇಶಕ್ಕೆ, ಗಂಗೆ ನೀರನ್ನು ಗಂಗೆಗೆ ಅಲ್ಲಿಯೇ ಅದನ್ನು ಮೋಡ ಮಾಡ್ತಾರೆ. ಯಮುನೆ ನೀರನ್ನು ಯಮುನೆಯ ದಡದಲ್ಲಿ ಅದನ್ನು ಮೋಡವನ್ನಾಗಿ ಮಾಡ್ತಾರೆ. ಇನ್ನು ಕಾವೇರಿಯ ನೀರನ್ನು ಕಾವೇರಿಗೆ, ಹೀಗೆ ಕೃಷ್ಣೆಯ ನೀರನ್ನು ಕೃಷ್ಣೆಗೆ, ಹೀಗೆ ಪ್ರತ್ಯೇಕವಾಗಿ ಆಯಾಯ ನೀರನ್ನು ಅಲ್ಲಿಗೆ ತಲುಪಿಸುವಂತಹ ಕಾರ್ಯವನ್ನು ವಾಯುದೇವರು ಮಾಡ್ತಾರೆ ಅಂತ ಇದನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಭಗವಂತನಲ್ಲಿಯೂ ಕೂಡ ಆ ರೂಪಗಳು
ವಾರಿನಿಧಿಯೊಳಗೆ ಅಖಿಲ ನದಿಗಳು ಬೇರೆ ಬೇರೆ ನಿರಂತರದಲ್ಲಿ ವಿಹಾರಗೈವತ ಪರಮಮೋದಲಿಪ್ಪ ತೆರದಂತೆ ಮೂರು ಗುಣಗಳ ಮಾನಿನಿ ಎನಿಸುವ ಶ್ರೀರಮಾರೂಪಗಳು ಹರಿಯಲಿ ತೋರುತಿಪ್ಪವು ಸರ್ವಕಾಲದಿ ಸಮಹರಿತವೆನಿಸಿ ಅತಃ ಸಮುದ್ರ ನದ್ಯಾ ಸಮುದ್ರಂ ಅಭಿಗಚ್ಚಂತಿ ತಂ ಪ್ರವಿಶಂತಿ ಸಮುದ್ರಸುತೈವತಾಸಾಂ ಸಮುದ್ರತ್ವಂ ಭವತಿ ಇತ್ಯರ್ಥಃ. ವಿಶ್ವದತ್ತ ನಿರ್ಣಯದಲ್ಲಿ ಇದನ್ನು ಬಹಳ ಚೆನ್ನಾಗಿ ಆಚಾರ್ಯರು ಇದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ತತ್ವನಿರ್ಣಯದಲ್ಲಿ ಇದರ ಬಗ್ಗೆ ಒಂದು ದೊಡ್ಡ ವಿಚಾರವನ್ನೇ ಹರಿಸ್ತಾರೆ. ಏನು ಅಂತ ಕೇಳಿದ್ರೆ ಸೈ ನಹಿ ಭಿನ್ನಾನಾಂ ಜಲ ಪರಮಾಣೂನಾಂ ಸಮುದ್ರಾಣು ಭಿನ್ನೇಕಂ ಯುಜ್ಯತೆ ತಾಹತೆ ಮಹಾಜನ ಸಮೇತೋ ಪ್ರವಿಷ್ಟಾನಾಂ ಚಿತ್ರಾಣಾಂ ದೈತ್ಯಂ ಸ್ಯಾತ್ ಜತೆ ಭೇದಾನುಭಾವಾತ್ ಅಂತ ಆಚಾರ್ಯರ ತತ್ವನಿರ್ಣಯದಲ್ಲಿ ಇದನ್ನು ದೊಡ್ಡ ಘಟ್ಟವನ್ನಾಗಿ ಅಲ್ಲಿ ಹೇಳುತ್ತಾರೆ. ಒಂದು ವೇಳೆ ಎಲ್ಲ ಕಡೆ ಒಂದಾಗಿ ಬಿಡ್ತು ಅಂತ ಅಂದರೆ ಎಲ್ಲವೂ ಒಂದಾಗಿಬಿಡ್ತದೆ. ಎಲ್ಲ ಒಂದಾಯಿತು ಅಂತ ಅಂದರೆ ನದಿ ಸಮುದ್ರ ಅನಂತರ ಅಲ್ಲಿರತಕ್ಕಂತಹ ಜಲಪರಮಾಣು ನದಿ ಪರಮಾಣು ಎಲ್ಲ ಪರಮಾಣುಗಳು ಕೂಡ ಒಂದೇ ಆಗಿ ಅಲ್ಲಿ ಭೇದವೇ ಇಲ್ಲ ಅಂತ ಆಗಿಬಿಡ್ತದೆ. ಭೇದ ಇಲ್ಲ ಅಂತ ಆದರೆ ಎಲ್ಲವೂ ಒಂದೇ ಅಂತ ಆಗಿಬಿಡ್ತದೆ. ಅದರಿಂದಾಗಿ ಮಹಾ ಅನರ್ಥವೇ ಆಗುವಂತಹದ್ದು ಹೊರತು ಅದು ಅನರ್ಥಕ್ಕೆ ಕಾರಣವಾಗಿದೆ ಅಂತ ಹೇಳಿಕೊಂಡು ಒಂದು ದೊಡ್ಡ ಚಿಂತನೆಯನ್ನು ಹೇಳುತ್ತಾರೆ. ಹೀಗೆ ಇದರ ಚಿಂತನೆಯನ್ನು ಮತ್ತಷ್ಟು ವಿಸ್ತಾರವಾಗಿ ಹೇಳ್ತಾರೆ. ಇದು ಯಾಕೆ ಬಂತು ಅಂತ ಕೇಳಿದ್ರೆ ಭಗವಂತನಲ್ಲಿ ಎಲ್ಲವೂ ಒಂದೇ ಆಯಿತು ಅಂತ ಹೇಳಿಕೊಂಡು ಒಂದಷ್ಟು ವಾದಗಳು ಹೊರಡ್ತವೆ. ಆದರೆ ಆ ವಾದಗಳು ಸರಿ ಇಲ್ಲ. ಭಗವಂತನಲ್ಲಿ ಸೇರಿಕೊಂಡಾಯಿತು ಅಂತ ಆದರೆ ಎಲ್ಲವೂ ದೇವರೇ ಆಗಿಬಿಡುತ್ತೆ. ಜೀವರಾಶಿಗಳು ಯಾಕಬೇಕು? ಎಲ್ಲರೂ ಒಂದೇ, ಜೀವರಾಶಿಗಳು ಬೇರೆ ಇಲ್ಲ. ಎಲ್ಲರೂ ಭಗವಂತನ ಸೇರಿಕೊಂಡು ಅಂತಾದರೆ ಎಲ್ಲರೂ ಕೂಡ ಭಗವಂತನೇ ಆಗಿಬಿಡ್ತಾರೆ. ಅಹಂ ಬ್ರಹ್ಮಾಸ್ಮಿ ಆಗಿಬಿಡ್ತಾರೆ. ಎಲ್ಲವೂ ಬ್ರಹ್ಮನೇ. ಬ್ರಹ್ಮನಿಗಿಂತ ಭಿನ್ನವಾಗಿರತಕ್ಕಂತಹ ಜೀವರಾಶಿಗಳೇ ಬೇಡ, ಎಲ್ಲವೂ ಬ್ರಹ್ಮ. ಐಕ್ಯ ಚಿಂತನೆಯನ್ನೇ ನಾವು ಮಾಡೋಣ ಅಂತ ಹೇಳಿಕೊಂಡು ಅನರ್ಥವಾದಂತಹ ವಾದ ಆಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ಈ ಅನರ್ಥವಾದ ಅದು ಆಗಬಾರದು ಎಂಬುದನ್ನು ಚಿಂತನೆಯಲ್ಲಿಟ್ಟುಕೊಂಡು ಹರಿಕಥಾಮೃತಸಾರದಲ್ಲಿ ಏನು ವಾಸ್ತವಿಕವಾಗಿರತಕ್ಕಂತಹ ಉಪನಿಷತ್ತಿನ ಅರ್ಥವನ್ನು ಇಲ್ಲಿ ಅದನ್ನು ಬಿಡಿಸ್ತಾರೆ. ಅದನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.